ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ನಾವಿವತ್ತು ಮಂತ್ರಾಲಯದಲ್ಲಿದ್ದೀವಿ. ನಾವು 30ನೇ ತಾರೀಕು ಬುಧವಾರ ರಾತ್ರಿ 9 ಗಂಟೆಗೆ ಹೊರಟಿದ್ದಕ್ಕೆ ಗುರುವಾರ 1ನೇ ತಾರೀಕು ಮೇ 1ಕ್ಕೆ ನಾವು ಬೆಳಗಿನ ಜಾವ 7:30ಗೆ ಮಂತ್ರಾಲಯನ ತಲುಪಿದ್ದು. ನಾವು ಬುಕ್ ಮಾಡ್ಕೊಂಡಿರೋಂಥ ರೂಮ್ ಇದು. ಹಿಂದಿನ ದಿನನೇ 2 ದಿನ ಮುಂಚೆನೇ ನಮಗೆ ರೂಮ್ ಬುಕ್ ಆಯಿತು. ಆನ್ಲೈನಲ್ಲಿ ಬುಕ್ ಆಗಲಿಲ್ಲ, ಫುಲ್ಲು ಫಿಲ್ ಆಗಿದೆ ಅಂತ ಬಂತು. ನಮ್ಮ ಗಿರೀಶ್ ಸ್ನೇಹಿತರ ಕಡೆಯಿಂದ ನಮಗೆ ರೂಮು ಬುಕ್ ಆಯಿತು. 2 ರೂಮ್ನ ತೊಗೊಂಡಿದ್ವಿ, ಗಂಡಸ್ರಿಗೆ ಒಂದು, ಹೆಣ್ಮಕ್ಳಿಗೆ ಒಂದು ಅಂತ. ಇದು ನಾವಿರೋಂಥ ರೂಮು. ಈ ಸೆಕೆಗೇನು ಬಿಸಿನೀರೇ ಬೇಕು ಅಂತಿಲ್ಲ, ಆದರೂ ಬೆಚ್ಚಗೆ ನೀರು ಬರ್ತಾ ಇತ್ತು. ಎಲ್ಲರೂ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ನಮಗೆ ಪೂಜೆಗೆ ಬರ್ಸಿದ್ವಿ ನಾವು 1 ವಾರ ಮುಂಚೆನೇ. ನಂದು ಪಾದ ಪೂಜೆಗೆ ಬರ್ಸಿದ್ದೆ, ಇನ್ನೊಬ್ರು ನಮ್ಮ ಸ್ನೇಹಿತರು ಅದನ್ನೇ ಬರ್ಸಿ ನಮಗೂ ಅಂತ ಹೇಳಿದರು. ಇನ್ನೊಬ್ರು ಪಂಚಾಮೃತ ಅಭಿಷೇಕಕ್ಕೆ ಬರ್ಸಿದ್ರು, ಇನ್ನೊಬ್ರು ಪಂಚಾಮೃತ ಅಭಿಷೇಕಕ್ಕೆ ಬರ್ಸ್ಕೊಂಡಿದ್ರು. ಎಲ್ಲರೂ ಒಂದೊಂದು ಪೂಜೆನ ಬರ್ಸ್ಕೊಂಡಿದ್ದರಿಂದ ನಾವು ಬೆಳಗ್ಗೆ 7:30 ಪೂಜೆಗೆ ಅಲ್ಲಿ ಇರಬೇಕಿತ್ತು. ಆದರೆ ನಾವು ತಲುಪಿದ್ದೆ 7:30 ಆಗಿದ್ದರಿಂದ ನಮಗೆ ಅಲ್ಲಿ ನಾವು ಹೋದಾಗ ಅನೌನ್ಸ್ ಮಾಡ್ತಾ ಇದ್ರು, ದಯವಿಟ್ಟು ಯಾರೂ ಬರಬೇಡಿ, ಹಾಲು ಫಿಲ್ ಆಗಿದೆ ಬೆಳಗಿನ ಪೂಜೆಯವ್ರದ್ದು, 10 ಗಂಟೆಗೆ ಬರಬೇಕು ಅಂತ ಅನೌನ್ಸ್ ಮಾಡ್ತಾಯಿದ್ರು. ಹಂಗಾಗಿ ಸರಿ ಎಲ್ಲರೂ ಹೋಗಿ ನಿಧಾನಕ್ಕೆ ಸ್ನಾನ ಮಾಡಿ ರೆಡಿ ಆದ್ರೂ 9:30 ಆಚೆ ಬಂದು ಸ್ವಲ್ಪ ಫೋಟೋಗಳನ್ನ ತಗೋತಾ ಇದ್ವಿ, ಟೈಮ್ ಇದೆ ಅಂತ. ಅಷ್ಟರಲ್ಲಿ ನಮ್ಮ ರಾಯರ ಗಂಧನ ಹಚ್ಚೋದಕ್ಕೆ ಯಾರೋ ಒಬ್ಬರು, ಪಾಪ ಅವ್ರದ್ದು ಜೀವನ ಅಲ್ವಾ, ಹಾಗಾಗಿ ಹಚ್ಚೋಕೆ ಬಂದರು. ನಮ್ಮ ಮನೆಯವರು ಅದಿನ್ನೂ ಸ್ವಲ್ಪ ಚಿಕ್ಕದಿರಬೇಕಿತ್ತು, ದೊಡ್ಡದಿದೆ ಬೇಡ ಅಂತ ಹೇಳಿದ್ರು. ಆ ಥರ ಏನಿಲ್ಲ, ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ದೊಡ್ಡದಿದ್ರೆ ದೇವಸ್ಥಾನಕ್ಕೆ ತಾನೇ ಬಂದಿರೋದು ಅಂಥೇಳಿ ಹಚ್ಚಿಸ್ದೆ. ಅದಾದಮೇಲೆ ಎಲ್ಲರೂ ದಕ್ಷತಾ ಮತ್ತು ಅವ್ರ ಅಪ್ಪನೇ ಬೇಡ ಅಂತಿದ್ರು. ಆಮೇಲೆ ಹಚ್ಕೊಂಡ್ಮೇಲೆ ಅವ್ರಿಗೂ ಸ್ವಲ್ಪ ಖುಷಿ ಆಯಿತು. ಇಲ್ಲೆಲ್ಲ ಫೋಟೋಸ್ ತೆಗೆಸ್ಕೊಂಡು ನಾವಿವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾನು ಕವಿತಾ ಇಬ್ಬರು ತುಂಬ ದಿನದಿಂದ ಒಂದೇ ಥರದ್ದು ಸ್ಯಾರಿ ತೊಗೋಬೇಕು ಅಂತ ತುಂಬ ಆಸೆ ಪಟ್ಟಿದ್ವಿ. ಅಕ್ಕನೂ ಸರಿ ನಾನು ನಿಮ್ಮ ಜೊತೆ ತಗೋತೀನಿ ಅಂತ ಹೇಳಿದ್ಲು. ರೇಷ್ಮೆ ತೊಗೊಂಡ್ರೆ ಅವಳು ಉಡಲ್ಲ, ಮೈಸೂರು ಸಿಲ್ಕ್ ತೊಗೊಳ್ಳೋಣ ಅಂದರೆ 3 ಒಂದೇ ಕಲರ್ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಹಂಗಾಗಿ ನಾವು ಈ ಸೆಮಿಗೆ ಹೊರ್ಟೋಗಿದ್ವಿ ನಾನು ಕವಿತಾ. ಅಕ್ಕನಿಗೆ ಸ್ವಲ್ಪ ಅಷ್ಟು ಕಮ್ಮಿದು ಅದು ಇಷ್ಟ ಆಗಲ್ಲ, ಹಂಗಾಗಿ ಅವಳು ಯುವರಾಜದಲ್ಲಿ ಸ್ವಲ್ಪ ನಮಗೆ ಮ್ಯಾಚ್ ಆಗೋ ಥರ ಒಂದು ಕಲರ್ದು ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಬಂದಿದ್ಲು. ನೋಡಿ, ನಾವು ಈ ಥರ ಹಾಕ್ಕೊಂಡಿದ್ದೀವಿ ಸ್ಯಾರಿಗಳು. ತುಂಬ ದಿನದಿಂದ ಆಸೆ ಇತ್ತು ನನಗೂ ಮತ್ತು ಕವಿತಾಗೂ ಒಂದೇ ಥರ ಸ್ಯಾರಿ ತೊಗೋಬೇಕು ಅಂತೇಳಿ. ಈ ಸ್ಯಾರಿ ನಮ್ಮ ಅಧಿಕಾ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇದು ನಮ್ಮ ಅಣ್ಣನ ಮಗಳದೇ, ಅಲ್ಲಿ ತರಿಸ್ಕೊಂಡೆ. ಮತ್ತು ಇದರಲ್ಲಿ ಸಾಮಾನ್ಯ ಕಡ್ಡಿ ಪಲ್ಲು ಬರುತ್ತೆ, ಅದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಪಲ್ಲು ಸ್ವಲ್ಪ ಗ್ರ್ಯಾಂಡಾಗಿತ್ತು, ಹಾಗಾಗಿ ನಾನು ಈ ಸೀರೆನ ಸೆಲೆಕ್ಷನ್ ಮಾಡಿಕೊಂಡೆ. ಇನ್ನೊಂದು ಆರೆಂಜ್ಗೆ ಬ್ಲೂ ಇತ್ತು, ಅದು ತುಂಬ ಇಷ್ಟಪಟ್ಟು ರಾಯರ ಮಠಕ್ಕೆ ಅಂತ, ಅದು ಒಂದೇ ಒಂದು ಪೀಸ್ ಇದೆ ಅಂತ ಹೇಳಿದ್ರು. ಹಂಗಾಗಿ ಸರಿ ಅಂತ ಈ ಕಲರ್ ಕಾಂಬಿನೇಷನ್ನ ಸೆಲೆಕ್ಷನ್ ಮಾಡ್ಕೊಂಡ್ವಿ. ನಾವು ಒಳಗಡೆ ಹೋದಾಗ ನನ್ನ ಹತ್ರ ಸುಮಾರು 6 ಸ್ಲಿಪ್ ಇತ್ತು ಪೂಜೆಗಳಿಗೆ ಬರ್ಸಿದ್ದು. ಅದನ್ನು ತೊಗೊಂಡೋಗಿ ಒಂದು ಕೌಂಟ್ರಲ್ಲಿ ಕೇಳಿದೆ ನಾನು. ಹಂಗಾಗಿ ಅವರು, ನೀವು ಇದು ಸ್ಪೆಷಲ್ ಕ್ಯೂವಲ್ಲೇ ಹೋಗ್ಬೋದು, 6ನೇ ನಂಬರ್ ಕೌಂಟ್ರಿಂದ ಹೋಗಿ ಅಂತ ಹೇಳಿದ್ರು. ಹಂಗಾಗಿ ನಮಗೆ ಅರ್ಧ ಗಂಟೆಗೆಲ್ಲ ದೇವ್ರ ದರ್ಶನ ಆಗೋಯ್ತು. ಇನ್ನು ಜನರಲ್ ಕ್ಯೂ ಆಗಿದ್ರೆ ನಿಮಗೆ ಇನ್ನೊಂದು ಗಂಟೆ ಎಕ್ಸ್ಟ್ರಾ ಆಗ್ತಿತ್ತು, 1.5 ಗಂಟೆ ಆಗ್ತಿತ್ತೇನೋ. ಬೇಗನೆ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಇದಾದಮೇಲೆ ತರುಣು ಫಸ್ಟ್ ಟೈಮ್ ಬಂದಿದ್ದ. ನಾನು ಒಂದು ಹೆಜ್ಜೆ ನಮಸ್ಕಾರ ಮಾಡೋ ಒಳ್ಳೆಯದು ಅಂತ ಹೇಳಿದೆ, SLC ಬೇರೆ ಈ ಸಲ ಅಂತ. ಸರಿ ಅಮ್ಮ ಆಯಿತು ಅಂತ ಅವ್ನು ಮಾಡ್ತಿದ್ದಾನೆ. ಹೆಜ್ಜೆ ನಮಸ್ಕಾರ ಅಂದರೆ ಒಂದ್ರ ಮೇಲೆ ಒಂದು ಹೆಜ್ಜೆ ಇಟ್ಕೊಂಡು ಹೋಗೋದು ಹೆಜ್ಜೆ ನಮಸ್ಕಾರ ಅಲ್ಲ. ಒಂದು ಹೆಜ್ಜೆನ ನಾವು ಹೇಗೆ ಎತ್ತಿಡ್ತೀವೋ ಆ ಎತ್ತಿಟ್ಟು ಪ್ರತಿ ಹೆಜ್ಜೆಗೂ ನಮಸ್ಕಾರ ಮಾಡಿ ಬಗ್ಗಿ ನಮಸ್ಕಾರ ಮಾಡ್ಕೊಂಡು ಹೋಗೋದು ಕರೆಕ್ಟಾದ ಹೆಜ್ಜೆ ನಮಸ್ಕಾರ ಅಂತ ಹೇಳ್ತಾರೆ. ಇದೆಲ್ಲ ಆದಮೇಲೆ ನಾವು ಪ್ರಸಾದಕ್ಕೆ ಹೋದ್ವಿ. ಅದು ಸ್ವಲ್ಪ ರಶ್ ಇತ್ತು. ಪ್ರಸಾದ ಎಲ್ಲ ಮಾಡ್ಕೊಂಡು ಆಚೆ ಬಂದು ಈಗ ನಾವು ಏನು ಪೂಜೆಗಳಿಗೆ ಬರ್ಸಿದ್ವಿ ಆ ಪ್ರಸಾದನ ಇಸ್ಕೊಂಡ್ವಿ, ಚೀಟಿಗಳನ್ನ ಕೊಟ್ಟು. ಮತ್ತು ನಮ್ಮ ಸ್ನೇಹಿತರದ್ದು ಇತ್ತು, ಅದನ್ನು ಎಲ್ಲ ಇಸ್ಕೊಂಡು ಸ್ವಲ್ಪ ಹೊರಗಡೆ ಬಂದು ರಾಯರ ಮುಂಭಾಗ, ಅವರ ದೇವ್ರ ಗುಡಿಯ ಮುಂಭಾಗ ಸ್ವಲ್ಪ ಫೋಟೋಗಳನ್ನ ವಿಡಿಯೋಗಳನ್ನ ಮಾಡ್ಕೋತಾ ಇದ್ವಿ. ತುಂಬ ಬಿಸಿಲು. ಅವರು ಪಾಪ ಏನೋ ಸೈಡಲ್ಲಿ ಹೋಗ್ಲಿ ಅಂಥೇಳಿ ಏನೋ ನರಳು ಥರನೂ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಮಧ್ಯದಲ್ಲಿ ದೊಡ್ಡದೊಂದು ಮ್ಯಾಟು ಕೂಡ ಹಾಕಿದರು.
ರಾಯರ ಮಠದಲ್ಲಿರುವಂಥ ಗೋಮಾತೆಗಳಿಗೆ ಬಾಳೆಹಣ್ಣು ಏನಾದರೂ ಕೊಡೋದು ವಾಡಿಕೆ ಅಂತ ಹೇಳ್ತಾರೆ. ನಿಜವಾಗ್ಲೂ ನಮ್ಮ ಕೈಯಲ್ಲಿ ಏನೂ ಇರಲಿಲ್ಲ ಪ್ರಸಾದಗಳು, ಎಲ್ಲ ರೂಮಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ವಿ. ಹಂಗಾಗಿ ಹಂಗೇನೆ ನಮಸ್ಕಾರ ಮಾಡ್ಕೊಂಡ್ವಿ. ಇದಾದಮೇಲೆ ನಾವು ರೂಮ್ಗೆ ಹೋಗಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾವು ಇಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡೋಕ್ಕೆ ಹೊರಡ್ತಾ ಇದ್ದೀವಿ. ನಮ್ಮದೇ ಟಿ ಟಿ ಇದ್ದಿದ್ದರಿಂದ ನಮಗೇನು ಆಟೋದೆಲ್ಲ ಅವಶ್ಯಕತೆ ಇರಲಿಲ್ಲ. ಟಿ ಟಿ ಅವ್ರಿಗೆ ನಾವು ಮೊದಲೇ ಮಾತಾಡ್ಕೊಂಬಿಟ್ಟಿದ್ವಿ. ಅವ್ರು ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ನಿಜವಾಗ್ಲೂ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ 1.5 ಗಂಟೆ ತುಂಬ ರಶ್ಶು, ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ವಿ ನಾವು. ಇಲ್ಲೇ ನಮಗೆ ಸ್ವಲ್ಪ ಟೈಮು ವೇಸ್ಟ್ ಆಗಿತ್ತು. ಅದು ಬಿಟ್ಟರೆ ಎಲ್ಲ ಕಡೆ ಚೆನ್ನಾಗಿ ದರ್ಶನಗಳಾಯಿತು ಬೇಗ ಬೇಗ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಇದ್ರ ಹಿಂದೆನೇ ಬಂಡೆ ಕೆಳಗಡೆ ಅಮ್ಮ ಮೂಡಿದ್ದಾರೆ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಬಲಕ್ಕೆ ತಿರ್ಕೋಬೇಕು ನಾವು. ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕೆಳಗಡೆ ಬಂದು ಬಲಕ್ಕೆ ತಿರ್ಕೊಂಡು ದೇವಸ್ಥಾನದ ಹಿಂಭಾಗ ಹೋಗ್ಬೇಕು. ಅಲ್ಲಿ ಹೋಗುವಾಗ ಉದ್ದಕ್ಕೂ ಗಿಣಿಶಾಸ್ತ್ರ ಹೇಳ್ತೀವಿ ಅಂತ ಕೂತಿರ್ತಾರೆ. ಅವರು ನಮಗೆ ಬನ್ನಿ ಗಿಣಿಶಾಸ್ತ್ರ ಹೇಳ್ತೀವಿ ಗಿಣಿಶಾಸ್ತ್ರ ಹೇಳ್ತೀವಿ ಅಂದರು. ನಮಗೆ ನಿಜವಾಗ್ಲೂ ಅದ್ರ ಮೇಲೆ ಯಾವುದು ಗಮನನೇ ಇಲ್ಲ. ನನಗೆ ದೈವಗಳದ್ದು ದರ್ಶನಗಳಾಗ್ಬಿಟ್ರೆ ಸದ್ಯ ಅಷ್ಟು ದೂರದಿಂದ ಬಂದಿದ್ದೀವಿ ಅಂತ ಅಷ್ಟೇ ಇದ್ದಿದ್ದು. ಇಲ್ಲಪ್ಪ ಬೇಡ ಅಂದರೂ ಕೇಳಿಲ್ಲ. ಮೇಡಮ್ ಬನ್ನಿ ಬನ್ನಿ ನಿಮ್ಮ ಕೈ ಮೇಲೆ ಕೂರಿಸ್ಕೊಳ್ಳಿ, ಗಿಣಿ ಕೂತ್ಕೊಳ್ಳುತ್ತೆ ಅಂದರು. ಆವಾಗ ಒಂದು ಸ್ವಲ್ಪ ಖುಷಿ ಆಯಿತು ನನಗೆ, ನಮ್ಮ ಕೈ ಮೇಲೂ ಕೂತ್ಕೊಳ್ಳುತ್ತಾ ಅಂತ. ಅವ್ರು ಕೊಟ್ಟರು ನೋಡಿ, ಎಷ್ಟು ಚೆನ್ನಾಗಿ ಸುಮ್ಮನೆ ಕೂತಿದೆ. ರಾಮ ಅಂತರಂತೆ ಇದ್ರ ಹೆಸರು. ನಾನು ಕೂರಿಸ್ಕೊಂಡಿರೋದು ನೋಡಿ ಕವಿತಾ ಕೇಳಿದ್ಲು. ಅವಳ ಹತ್ರ ಹೊಟ್ಟೆ ಹೋಯ್ತು ಕರೆದ ತಕ್ಷಣ ಆರಾಮಾಗಿ. ಅವಳು ಏನೇನೋ ಮಾತಾಡ್ಸಿದ್ಲು. ಅದು ಆಮೇಲೆ ಯಾರು ಕರೆದ್ರೂ ಹೋಗ್ತಾನೆ ಇಲ್ಲ. ಕವಿತನ ಮೈ ಮೇಲೆ ಫುಲ್ ಓಡಾಡೋಕ್ಕೆ ಶುರು ಆಗ್ಬಿಡ್ತು. ಅವಳಿಗೆ ಒಂದು ಕಡೆ ಖುಷಿ ಮತ್ತು ಕಚ್ಬಿಟ್ರೇನೋ ಭಯ ಬೇರೆ. ಆಮೇಲೆ ಗಿರೀಶ್ ಅವ್ರ ಕೈಲಿ ಇಟ್ಕೊಂಡು ಇದೆಲ್ಲ ಆದಮೇಲೆ ಹೋಗಿ ದೇವ್ರನ್ನ ದರ್ಶನ ಮಾಡಿದ್ವಿ. ಅಲ್ಲೋದಾಗ ಅವರು ಏನೋ ಎಣ್ಣೆ ಇಟ್ಟಿದ್ರು. ಎಣ್ಣೆ ತೊಗೊಂಡೋಗಿ ಏನೋ ಅನ್ಕೊಂಡು ದೀಪಕ್ಕೆ ಹಾಕಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಾನು ತೊಗೊಳ್ಳಿಲ್ಲ, ಸ್ವಲ್ಪ ಮುಂದೆ ಹೊರ್ಟೋಗಿದ್ದೆ. ಪ್ರಕಾಶು ಒಂದು ಬೌಲ್ ಎಣ್ಣೆ ತೊಗೊಂಡು ನಮಸ್ಕಾರ ಮಾಡಿಕೊಂಡು ಅವ್ರಿಗೆ ಕೊಟ್ಟರು. ಅವರು ದೀಪಕ್ಕೆ ಹಚ್ಕೊಳ್ತಾರಂತೆ. ಇದಾದಮೇಲೆ ನಾವು ಹೊರಟಿದ್ದು ಏಕಶಿಲಾ ಬೃಂದಾವನಕ್ಕೆ. ನಾವು ಇಲ್ಲಿ ರಾಯರು ಮೊದಲು ಇದ್ದಂಥ ಬೃಂದಾವನಕ್ಕೆ ಬಂದ್ವಿ. ಸುಮಾರು 5:30 ಆಗೋಗಿತ್ತು ಟೈಮು. ರಶ್ ಏನಿರಲಿಲ್ಲ, ತುಂಬ ಪ್ರಶಾಂತವಾಗಿತ್ತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಇಲ್ಲೂ. ಇದಾದಮೇಲೆ ಸ್ವಲ್ಪ ಅದರ ಶಿಲೆ ಹಿಂದೆ ಹೋದರೆ ಅದು ಜಪದ ಕಟ್ಟೆ ಅಂತೆ. ಅಲ್ಲಿ ರಾಯರು ಯಾವಾಗಲೂ ಜಪ ಮಾಡ್ತಿದ್ರು ಅಂತ ಹಾಕಿದ್ರು. ಅದಕ್ಕೂ ಗ್ರಿಲ್ಲೆಲ್ಲ ಹಾಕಿದ್ದಾರೆ, ಯಾರೂ ತುಣಿಬಾರ್ದು ಅಂತೇಳಿ. ಮತ್ತು ಇಲ್ಲಿ ಸಗಣಿ ಎಲ್ಲ ಕಡೆ ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ರು. ಅದನ್ನು ನೋಡಿದ್ರೆ ನಮಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನನಗೂ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಹಾಕೋದು ಮನೆ ಬಾಗಿಲಲ್ಲಿ ಅಂದರೆ ತುಂಬ ಇಷ್ಟ. ಆದರೆ ಇವಾಗೆಲ್ಲ ಕಡೆ ತಾರ್ ರೋಡ್ ಇದೆ. ಆದರೂ ನಾನು ಸ್ವಲ್ಪ ಮುಂದೆ ಗಾರೆ ಬಿಟ್ಕೊಂಡಿದ್ದೀನಿ. ಒಂದೊಂದ್ಸಲಿ ಹಬ್ಬಗಳಲ್ಲಿ ನಾನು ಸಗಣಿ ಸಿಕ್ಕಿದ್ರೆ ಗಾರೆ ಮೇಲೇ ಸಗಣಿ ಹಾಕಿನೂ ನಾನು ಹಾಕ್ತೀನಿ. ಅದೆಲ್ಲ ಆದಮೇಲೆ ಮೇಲೆ ಸ್ವಲ್ಪ ಹತ್ತಿದ್ರೆ ಬಿಚ್ಚಾಲಮ್ಮನ ದೇವಸ್ಥಾನ ಇದೆ. ನಿಜವಾಗ್ಲೂ ಇದು ಹೊಸದಾಗಿ ಕಟ್ಟಿದಾರಂತೆ. ಬಾಳೆಹಣ್ಣು ಮತ್ತು ಬೆಲ್ಲದಲ್ಲೇ ಕಟ್ಟಿರೋದು ಅಂತ ಬರೆದಿದ್ದು. ಅದು ನೋಡಿದಾಗ ಒಂಥರ ಆಶ್ಚರ್ಯ ಆಗುತ್ತೆ, ಹೆಂಗಪ್ಪ ಸಾಧ್ಯನಾ ಇದು ಅಂತ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅದರಲ್ಲೇ ಬಲಭಾಗಕ್ಕೆ ನವಗ್ರಹ ದೇವಸ್ಥಾನ ಇದೆ ಇದು ಪಕ್ಕದಲ್ಲೇ. ಇದಾದಮೇಲೆ ಇದು ಮೇಲೆ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೊಳೆ, ಮರ, ಗಿಡಗಳು ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ನಾವು ಅಲ್ಲೇ ಒಂದು ಗ್ರೂಪ್ ಫೋಟೋನ ತೊಗೊಂಡ್ವಿ. ಇದಾದಮೇಲೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ನಾವು ಅಕ್ಕ ಮತ್ತು ಫ್ರೆಂಡ್ಸು ಎಲ್ಲ ಈಗ ಒಂದು 3 ವರ್ಷದಲ್ಲಿ ಬಂದಾಗ ಒಂದು ಅಂಗಡಿನಲ್ಲಿ ಬೋಟಿ ತಿಂದಿದ್ವಿ. ತುಂಬ ಚೆನ್ನಾಗಿತ್ತು. ಅದು ನೋಡಿದಾಗ ನಾನು ಹೇಳಿದೆ ಇಲ್ಲಿ ಬೋಟಿ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ನಾವು ತುಂಬ ಚಿಕ್ಕವರಿದ್ದಾಗ ತಿಂತಾ ಇದ್ದಿದ್ದು. ಇದೇ ನಮ್ಮ ಸ್ನ್ಯಾಕ್ಸು. ಅವಾಗ ಯಾವುದೇ ಇವಾಗ ತಿಂತಾರಲ್ಲ ಮಕ್ಕಳು ಲೇಸು, ಕುರ್ಕುರೆ ಅದೇನೂ ಇರಲಿಲ್ಲ.
ಇದು ತಿಂತಿದ್ವಿ. ಇದು ನಿಜವಾಗ್ಲೂ ಆವಾಗ ಮತ್ತೆ ನಮಗೆ ಸಿಕ್ತು, ಅಕ್ಕ ತರಿಸಿದ್ಲು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಎಲ್ಲರೂ ತಿಂದ್ಕೊಂಡು ಇವಾಗ ಡೈರೆಕ್ಟ್ ನಾವು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಅಭಯ ಹಸ್ತ ಆಂಜನೇಯ ಅವ್ರು ಬರುವಾಗ ತೋರಿಸಿರ್ಲಿಲ್ಲ. ಸರಿ ಹೋಗುವಾಗ ನಾನು ಹೇಳಿದೆ ಅದು ಒಂದು ಸ್ವಲ್ಪ ನಿಲ್ಲಿಸಿ, ನಾವು ನೋಡಿದ್ದೀವಿ, ಫಸ್ಟ್ ಟೈಮ್ ಬಂದಿರೋರು ನೋಡಲಿ ಅಂಥೇಳಿ ಅವ್ರಿಗೆ ಹೇಳಿದ್ದೆ. ಸರಿ, ನಾವು ಅಭಯ ಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆಚೆ ಬರುವಾಗ ನಮಗೆ ಅನೌನ್ಸ್ ಮಾಡ್ತಾಯಿದ್ರು, ಯಾರು ಬೆಳ್ಳಿದು ಇದನ್ನ ಏನು ಅಲ್ಲಿ ಏನು ಬರ್ಸಿರ್ತಾರೆ ನಾವು ಅದನ್ನು ಎಳಿತೀವಿ ಅಂತ, ಅವ್ರುಗಳು ದಯವಿಟ್ಟು ಬರಬೇಕು ದೇವಸ್ಥಾನದ ಒಳಗಡೆ ಅಂತ ಅನೌನ್ಸ್ ಮಾಡ್ತಾಯಿದ್ರು. ಆವಾಗ ನನಗೆ ಗೊತ್ತಾಯಿತು, ಇವಾಗ ಟೈಮ್ ಸ್ಟಾರ್ಟ್ ಆಗಿದೆ, ಇವಾಗ ದೇವ್ರದ್ದು ತೇರು ರಥಗಳನ್ನ ಎಳಿಯೋಕ್ಕೆ ಅಂತೇಳಿ ನಾವು ಅಲ್ಲಿಂದ ಬೇಗ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಹೋದ್ವಿ. ನಿಜವಾಗ್ಲೂ ಕರೆಕ್ಟ್ ಟೈಮಿಗೆ ಹೋದೆ. ಒಂದೊಂದೇ ತೇರನ್ನ ಎಳಿತಾ ಇದ್ರು. ಎಷ್ಟು ಖುಷಿಯಾಗುತ್ತೆ ನಾವು ಅಲ್ಲಿ ನಿಂತ್ಕೊಂಡು ನೋಡಿದಾಗ ಅಂದರೆ ಅಷ್ಟು ಖುಷಿಯಾಗುತ್ತೆ. ನಾನು ಅಲ್ಲಿ ಒಂದು ದೇವಸ್ಥಾನದಲ್ಲಿ ಕೇಳಿದೆ, ಇದು ರಾಯರನ್ನ ಕೂರಿಸಿ ಅದನ್ನು ತೇರನ್ನ ಎಳಿತಾರ ಅಂತ. ಅದಕ್ಕೆ ಅವರು ಇಲ್ಲ ರಾಯರು ಅಂತ ಹೇಳಿದ್ರು. ನಮ್ಮ ಗುರು ರಾಘವೇಂದ್ರರಿಗೆ ಆಡಂಬರ ಇಷ್ಟ ಇರಲಿಲ್ಲ. ಅವ್ರು ಆದ ನಂತರ ಅವರೇ ರೂಪನೇ, ಹಂಗಾಗಿ ಅವ್ರಿಗೆ ನಾವು ಉತ್ಸವಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು. ಪಕ್ಕದಲ್ಲಿದ್ದ ಒಂದು ದೇವಸ್ಥಾನದಲ್ಲಿ ನಾನು ಕೇಳಿ ತಿಳ್ಕೊಂಡೆ. ಇದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮತ್ತೆ ರಾತ್ರಿ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಒಟ್ಟು 3 ದಿನ ಟ್ರಿಪ್ಪಿಗೆ ಅಂತ ಬಂದಿರೋದು. ಫಸ್ಟು ರಾಯರು, ಅದಾದಮೇಲೆ ಹಂಪಿ, ಅದಾದಮೇಲೆ ನಾವು ಲಾಸ್ಟಲ್ಲಿ ಸೌದತ್ತಿ ನೋಡಿಕೊಂಡು ಊರಿಗೆ ಹೊರಡಬೇಕು ಅಂದ್ಕೊಂಡಿದ್ದೀವಿ. ಹಂಗಾಗಿ ಇವತ್ತು ಇಲ್ಲೇ ಮಲಗಿದ್ದು ಬೆಳಗಿನ ಜಾವ ಒಂದು 3 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೂರ ಬಂದ್ವಿ. ಕವಿತಾ ಮನೆಗೆ ಮತ್ತು ಸ್ನೇಹಿತರಿಗೆ ಏನಾದರೂ ತೊಗೋಬೇಕು ಅಕ್ಕ ರಾಯರದು ಗಂಧ ಎಲ್ಲ ಅಂತ ಹೇಳಿ ಬಂದು, ಹಾಗೆ ಸ್ವಲ್ಪ ಎಲ್ಲರೂ ಏನೇನು ಶಾಪಿಂಗ್ ಬೇಕು ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.